ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಸಚಿವ ಹಾಗೂ ಶಾಸಕ ಎಸ್ಟಿ ಸೋಮಶೇಖರ್ ಅವರ ಅಭಿಮಾನಿಗಳು ಹಾಗೂ ಬೆಂಬಲಿಗರು ಮಹಿಳೆ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. 3 ದಿನಗಳ ಕಾಲ ನಡೆದ ವಿವಿಧ ಧಾರ್ಮಿಕ ಹಾಗೂ ಸಮಾಜಮುಖಿ ಕಾರ್ಯಕ್ರಮವನ್ನು ಆಯೋಜಿಸಿ ಕಾರ್ಯಕ್ರಮದಲ್ಲಿ ಪೂಜೆ, ಅನ್ನ ಸಂತರ್ಪಣೆ, ವಿಶೇಷವಾಗಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಸೇರಿ ಹಲವಾರು ಕಾರ್ಯಕ್ರಮಗಳು ಜರುಗಿದ್ದಾವೆ. ಮಹಿಳೆಯರಿಂದ ಬಿಡಿಸಿದ ರಂಗೋಲಿ ಸ್ಪರ್ಧೆ ವಿಶೇಷವಾಗಿದ್ದು, ಆ ರಂಗೋಲಿ ಸ್ಪರ್ಧೆಯಲ್ಲಿ ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆಗಳು ಚಿತ್ರಗಳನ್ನು ಬಿಡಿಸಿದ್ದು ಅದ್ಭುತವಾಗಿತ್ತು. ಯಶವಂತಪುರ ಕ್ಷೇತ್ರದ ವಿವಿಧ ಭಾಗಗಳ ಸಾರ್ವಜನಿಕರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಸ್ಟಿ ಸೋಮಶೇಖರ್ ಅವರ ಸಾಮಾಜಿಕ ಮತ್ತು ರಾಜಕೀಯ ಸೇವೆಯನ್ನು ಸ್ಮರಿಸುವ ಉದ್ದೇಶದಿಂದಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನ ಗೆದ್ದಂತವರಿಗೆ ವಿತರಣೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ದೊಡ್ಡ ಬಿದರಕಲ್ಲು ವಾರ್ಡ್ನ ಜಿಬಿಎ ಪ್ರಬಲ ಆಕಾಂಕ್ಷಿ ಪ್ರಸಾದ್ ಕುಮಾರ್ ಅವರು ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇವತ್ತು ನಮ್ಮ ಜನಪ್ರಿಯ ಶಾಸಕರಾದ ಶ್ರೀಯುತ ಎಸ್ ಟಿ ಸೋಮಶೇಖರ್ ಅವರ ಸಹಕಾರದಿಂದ ಮಹಿಳಾ ದಿನಾಚರಣೆಯನ್ನು ಆಯೋಜನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ರಂಗೋಲಿ ಸ್ಪರ್ಧೆಯನ್ನು ಇಡೀ ದೊಡ್ಡಬಿದರಕಲ್ಲು, ಅದರಲ್ಲೂ ವಿಶೇಷವಾಗಿ ಯಶವಂತಪುರ ಕ್ಷೇತ್ರದ ಇಡೀ ಕ್ಷೇತ್ರದಲ್ಲಿ ಆಯೋಜನೆ ಮಾಡಿರುವಂಥ ಸಂದರ್ಭದಲ್ಲಿ ನಮ್ಮ ದೊಡ್ಡಬಿದರಕಲ್ಲು ವಾರ್ಡಿನಲ್ಲಿ 19, 20, 21 ಅಂದರೆ 3 ದಿವಸದಿಂದ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಒಂದು ಹಬ್ಬದ ರೀತಿಯಲ್ಲಿ ನಡೀತಾ ಇದೆ. ಇವತ್ತು ಪ್ರತಿ ಮನೆಯಲ್ಲೂ ಕೂಡ ಒಂದು ಭಾಳ ನಾವು ನಿಜವಾಗ್ಲೂ ಇಷ್ಟು ವರ್ಷ ನನಗೆ ಇವತ್ತು 48 ವರ್ಷ ಏಜ್ ಇದೆ. ಇಷ್ಟು ವರ್ಷ ಅವಧಿಯಲ್ಲಿ ಇವತ್ತು ಹಬ್ಬದ ರೀತಿಯಲ್ಲಿ ಯಾವತ್ತೂ ನಾನು ಆಚರಣೆ ಮಾಡಿದ್ದನ್ನು ನೋಡಿಲ್ಲ. ಇವತ್ತು ಭಾಳ ಸಂತೋಷ ಆಗ್ತದೆ. ಒಂದು ವಿಭಿನ್ನವಾದ ರೀತಿಯಲ್ಲಿ ಒಬ್ಬೊಬ್ಬರು ಒಂದು ವೈಶಿಷ್ಟ್ಯ ರೀತಿಯಲ್ಲಿ ಒಂದು ಬಿಡಿಸುವ ಮುಖಾಂತರ ತುಂಬ ಭಾಳ ಅಚ್ಚುಕಟ್ಟವಾದ ರೀತಿಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ವಿಶೇಷವಾಗಿ ಕೆಲವು ಮಕ್ಕಳು ಅವರು ಆ ಒಂದು ರಂಗೋಲಿಯನ್ನು ಬರೆದಂಥ ಸಂದರ್ಭದಲ್ಲಿ ಒಂದು ಆಪರೇಷನ್ ಸಿಂಧೂರ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿದರು. ಇನ್ನು ಕೆಲವರು ಒಂದು ವುಮೆನ್ ಶೋಷಣೆಯನ್ನು ವಿರುದ್ಧವಾಗಿ ಅದನ್ನು ಚಿತ್ರವನ್ನು ನಿರ್ಮಾಣ ಮಾಡಿದರು. ಮತ್ತು ನಮ್ಮ ಇತ್ತೀಚೆಗೆ ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಒಂದು ಕ್ರಿಕೆಟನ್ನು ಆಯೋಜನೆ ಮಾಡಿದರು. ಅದರ ಪ್ರಯುಕ್ತ ಒಂದು ಬರೆದಿದ್ದರು. ಮತ್ತು ಇನ್ನೂ ಪ್ರತಿಭಾ ಪುರಸ್ಕಾರವನ್ನು ತೋರಿಸುವ ಮುಖಾಂತರ ಇನ್ನೂ ವಿಶೇಷವಾಗಿ ಹಲವಾರು ರೀತಿಯಲ್ಲಿ ಒಂದು ಪಂಚ ಯೋಜನೆಗಳನ್ನ ಅದನ್ನು ಕೂಡ ಒಬ್ಬರು ಬರೆದಿದ್ದರು. ಹೇಳಬೇಕು ಅಂದರೆ ಭಾಳಷ್ಟು ವಿಶೇಷವಾಗಿದೆ. ಒಂದು ದೇವರನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತು ಒಂದು ಹೆಣ್ಣಿನ ಸಂಸ್ಕೃತಿಯನ್ನು ನಾವು ಯಾವ ರೀತಿ ನಡ್ಕೊಬೇಕು ಅನ್ನೋದನ್ನು ನಮ್ಮ ಮಹಿಳೆಯರು ಭಾಳ ವಿಶೇಷವಾಗಿ ತೋರಿಸಿದ್ದಾರೆ. ಆಮೇಲೆ ರೈತರ ಬಗ್ಗೆ ತೋರಿಸಿದ್ದಾರೆ. ನಮಗಂತೂ ಭಾಳ ಸಂತೋಷ ಆಗ್ತದೆ. ಮುಂದಿನ ದಿವಸದಲ್ಲೂ ಕೂಡ ಇದೇ ರೀತಿ ನಮ್ಮ ಶ್ರೀಯುತ ಎಸ್ ಟಿ ಸೋಮಶೇಖರ್ ಅವರ ಮೇಲೆ ಮತ್ತು ಅದರಲ್ಲೂ ವಿಶೇಷವಾಗಿ ನನ್ನ ಮೇಲೂ ಕೂಡ ಇರಲಿ. ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ನಮ್ಮ ಮಹಿಳಾ ಮುಖಂಡರು, ಭಾಳ ವಿಶೇಷವಾಗಿ ನಮ್ಮ ಮಹಿಳಾ ಅಧ್ಯಕ್ಷರು ಶೀಲಾ ಚಂದ್ರೂರವರು, ಆಮೇಲೆ ನಮ್ಮ ವಾರ್ಡಿನ ಅಧ್ಯಕ್ಷರಾದ ಶ್ರೀಯುತ ಲಿಖಿತ್ ಗೌಡರು ಭಾಳ ಒಂದು ಜವಾಬ್ದಾರಿಯನ್ನು ತಗೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ಸಿನ ಆಗಲಿಕ್ಕೆ ನಮ್ಮ ಎಲ್ಲ ಮುಖಂಡರು, ನಮ್ಮ ಪರಮೇಶಣ್ಣ ಇದ್ದಾರೆ, ನಮ್ಮ ಹನುಮಣ್ಣವ್ರು ಇದ್ದಾರೆ, ಮಂಜುವ್ರು ಇದ್ದಾರೆ, ಇನ್ನೂ ಇಲ್ಲಿರುವ ಎಲ್ಲ ಮುಖಂಡರು ಸಾಕಷ್ಟು ಜನ ಇದ್ದಾರೆ, 100 ಜನ ಮುಖಂಡರಿದ್ದಾರೆ. ನಮ್ಮ ಪ್ರತಿಯೊಬ್ಬ ಮುಖಂಡರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ನಮ್ಮ ದೊಡ್ಡಬಿದರಕಲ್ಲು ವಾರ್ಡಿನ ಸಮಸ್ತ ಜನತೆಗೆ ಈ ಒಂದು ಸಂದರ್ಭದಲ್ಲಿ ಶ್ರೀಯುತ ಸೋಮಶೇಖರ್ ಅವ್ರಿಗೂ ಕೃತಜ್ಞತೆಗಳನ್ನ ಹೇಳ್ತೀನಿ. ಈ ಒಂದು ಸಂದರ್ಭದಲ್ಲಿ ಜನಗಳಿಗೂ ಕೂಡ ನೀವೆಲ್ಲರೂ ತೋರಿಸಿರುವಂಥ ಪ್ರೀತಿಗೆ ಮತ್ತು ನಿಮ್ಮೆಲ್ಲರ ಆಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಸದಾಕಾಲ ನಾವು ತಲೆಬಾಗ್ತೀವಿ. ನಿಮ್ಮ ಅದೇ ರೀತಿ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳಿ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡರು ನಮ್ಮ ಶಾಸಕರು, ಇವಾಗ ನಮ್ಮ ಶಾಸಕರು ಬಂದಿದ್ದರಿಂದ ಮುಂಚೆ ಒಂದು 4-5 ವರ್ಷ ಮುಂಚೆ ನೀವು ಏರಿಯಾಗೆ ಬಂದು ನೋಡಿದರೆ, ಒಂದು 5 ವರ್ಷ ಮುಂಚೆ ಬಂದು ನೋಡಿದರೆ ಇಲ್ಲಿ ಯಾರು ಇರೋಕ್ಕೆ ವಾಸಿಸೋಕ್ಕೆ ಯೋಗ್ಯವಾದಂಥ ಜಾಗ ಅಲ್ಲ, ಆ ಥರ ಇತ್ತು. ಇವಾಗ ನೀವು ಕೂಡ ನೋಡ್ಬೋದು, ನಮ್ಮ ರಸ್ತೆಗಳಾಗಲಿ, ನೀರಾಗಲಿ, ಕರೆಂಟಿಂದಾಗಲಿ, ರೋಡ್ಗಳು ಮತ್ತು ವ್ಯವಸ್ಥೆ ಮಾಡಿದ್ದಾರೆ. ಬಸ್ಗಳು ಬರ್ತಾಯಿದೆ. ಈಗ BMTC ಬಸ್ ಬರ್ತಾಯಿಲ್ಲ ಮುಂಚೆ, ಈಗ ಬಸ್ಗಳು ಕೂಡ ಬರ್ತಾಯಿದೆ. ಅದರಿಂದನೂ ಕೂಡ ಪಾಪ ಇಲ್ಲಿ ಎಲ್ಲ ಹೆಚ್ಚಿನ ಜನ ಗಾರ್ಮೆಂಟ್ಸಲ್ಲಿ ಅಲ್ಲಿ ಕೆಲಸ ಮಾಡೋಂಥ ಜನಗಳಿರೋದು. ಅವ್ರಿಗೆಲ್ಲ ಈಗ ನಮ್ಮ BMTC ಬಸ್ ಹಾಕಿರೋದ್ರಿಂದ ತುಂಬ ಅನುಕೂಲ ಆಗಿದೆ. ಒಂದೊಂದೇ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಮತ್ತು ಮೊನ್ನೆ ನಮ್ಮ ಯುವಕರಿಗೆಲ್ಲ ಏನು ಮಾಡಿದ್ರು, ಕ್ರಿಕೆಟ್ ಇದನ್ನು ಮಾಡಿಸಿದ್ರು. ಅದರಿಂದ
ಕ್ರಿಕೆಟ್ 380 ಟೀಮು ಸೇರಿಸಿ ಒಂದು ಕ್ರಿಕೆಟ್ ಟೀಮ್ ಮಾಡಿಸಿದ್ರು. ಮತ್ತು ಎಲ್ಲ ಥರ ಅಭಿವೃದ್ಧಿ ಕಾರ್ಯಗಳು ಮಾಡ್ತಾಯಿದ್ದಾರೆ. ಯಾವ ಪಕ್ಷ ಭೇದ ಇಲ್ಲದೇ ಕೆಲಸ ಮಾಡ್ತಾರೋ ಅಂದರೆ ನಮ್ಮ ಸೋಮಶೇಖರ್ ಅಂತ ಹೇಳ್ಬೋದು. ತುಂಬ ನಮಗೆ ನಮ್ಮ ಶಾಸಕರಿಂದ ನಮಗೆ ತುಂಬ ಹೆಮ್ಮೆ ಇದೆ. ಅವ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿ. ಮುಂಚೆ ಒಂದು ಸರಿ ಅವರು ಸಚಿವರಾಗಿದ್ದರು, ಇನ್ನೂ ಮುಖ್ಯಮಂತ್ರಿನೇ ಆಗಲಿ ಅಂತ ಕೇಳ್ಕೊತೀವಿ ನಾವು. ಇವತ್ತು ಇಲ್ಲಿ ನಮ್ಮ ಚನ್ನನಾಯಕನಪಾಳ್ಯ, ಮೈಸೂರಪ್ಪ ಲೇಔಟು ಮತ್ತು ರೆಡ್ಡಿಕಟ್ಟೆ, ಮುನಿಸೊಪ್ಪ ಬಡಾವಣೆ ಇವತ್ತು ರಂಗೋಲಿ ಸ್ಪರ್ಧೆಯನ್ನು ಎಸ್ ಟಿ ಸೋಮಶೇಖರ್ ನೇತೃತ್ವದಲ್ಲಿ ಮತ್ತು ಪ್ರಸಾದಣ್ಣ ಅವರ ನೇತೃತ್ವದಲ್ಲಿ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಮತ್ತು ನಮ್ಮ ಎಸ್ ಟಿ ಸೋಮಶೇಖರು ಯಾವುದೇ ಪಕ್ಷದಲ್ಲಿದ್ದರೂ ನಮ್ಮ ಏರಿಯಾ ಒಂದು 3 ವರ್ಷದ ಹಿಂದೆ ಹೆಂಗಿತ್ತು, ಇವತ್ತು ಯಾವ ಥರ ಆಗಿದೆ ಅದೆಲ್ಲ ಜನಕ್ಕೆ ಗೊತ್ತಾಗಿ ಎಲ್ಲ ಜನ ಇವತ್ತು ಖುಷಿಯಿಂದ ಇದ್ದಾರೆ. ಮತ್ತು ಕೆಲವ್ರು ಹೇಳ್ತಾರೆ ಇಲ್ಲಿ ಕೆಲಸ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅಂತಾರೆ. ಇವತ್ತು ನೀವು ನೋಡಿದ್ದೇ ಸಾಕ್ಷಿ. ಪ್ರತಿಯೊಂದು ಮೋರಿ ಆಗಿದೆ, ಕಾವೇರಿ ಆಗಿದೆ, UGD ಆಗಿದೆ, ಮತ್ತು ಬೀದಿ ದೀಪದ ವ್ಯವಸ್ಥೆ ಎಲ್ಲ ಆಗಿದೆ. ಮತ್ತು ಜನಗಳು ಇವತ್ತು ಎಷ್ಟೊತ್ತಾರ ಅಲ್ಲಿ ನಡ್ಕೊಂಡು ಬರ್ಬೋದು. ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ರಾತ್ರಿ 12 ಗಂಟೆ 1 ಗಂಟೆಗೆ ಆರಾಮಾಗಿ ಓಡಾಡ್ಬೋದು. ಒಂದು ಪೊಲೀಸ್ ಇದೆ ಅಲ್ಲಿ, ಸೋಮಶೇಖರ್ ಕಡೆಯಿಂದ ಎಲ್ಲ ವ್ಯವಸ್ಥೆನೂ ಚೆನ್ನಾಗಿ ನಡೀತಾ ಇದೆ. ಅವರು ಯಾವುದೇ ಪಕ್ಷದಲ್ಲಿ ನಮ್ಮ ಸಪೋರ್ಟು ಎಸ್ ಟಿ ಸೋಮಶೇಖರ್ ಗೌಡ್ರಿಗೇ. ಮತ್ತು ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತಿಲ್ಲಿ, ಸೋಮಶೇಖರ್ ಸಾಹೇಬರು ಕೆಲಸ ಮಾಡಲ್ಲ, ಹಂಗೆ ಮಾಡಲ್ಲ, ಹಿಂಗೆ ಮಾಡಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ನಾವೆಲ್ಲ ಅವ್ರಿಗೆ ಉತ್ತರ ಕೊಟ್ಟಿದ್ದೀವಿ, ಆಯಿತಾ. ಮತ್ತು ಇನ್ನೊಂದೇನೆಂದರೆ ಜನಗಳು ಸಾಹೇಬ್ರ ಹತ್ರ ಹೋಗಲ್ಲ, ಏನೋ ಒಂದು ಸಮಸ್ಯೆ ಇದ್ದರೆ ಹೋಗಲ್ಲ, ಯಾರಿಗೊಬ್ಬರಿಗೆ ಹೇಳ್ತಾರೆ ನಮಗೆ ಸ್ಪಂದಿಸಲ್ಲ ಅಂತ ಹೇಳ್ತಾರೆ. ಏರವಳ್ಳಿಗೆ ಅವ್ರು ಇಂಥ ದಿನ ಇರ್ತಾರೆ ಅಂತ ಒಂದು ಟೈಮಿಂಗ್ಸಲ್ಲಿ ನಮ್ಮ ಗ್ರೂಪಲ್ಲಿ ಹಾಕ್ತಾರೆ. ಆ ಟೈಮಲ್ಲಿ ಯಾರು ಬೇಕಾದ್ರೂ ಹೋಗಿ ಅವ್ರ ಸಮಸ್ಯೆ ಇದ್ದರೆ ಅವರು 100% ಕ್ಲಿಯರ್ ಮಾಡಿಕೊಡ್ತಾರೆ. ಮತ್ತು ಈಗ ಒಂದು ಕ್ರಿಕೆಟು ಟೂರ್ನಿಮೆಂಟ್ ಮಾಡಿದ್ರು, ಯುವಕರಿಗೋಸ್ಕರ ಮಾಡಿದ್ರು, ಮತ್ತು ವಿದ್ಯಾರ್ಥಿಗಳಿಗೋಸ್ಕರ ಪ್ರತಿಭಾ ಪುರಸ್ಕಾರ ಮಾಡಿದ್ರು. ಮತ್ತು ಈಗ ಮಹಿಳೆಯರಿಗೋಸ್ಕರ ಮಹಿಳಾ ದಿನಾಚರಣೆ ಅಂತ ಹೇಳ್ಬಿಟ್ಟು ಈಗ ರಂಗೋಲಿ ಸ್ಪರ್ಧೆ ಮಾಡಿದ್ರು. ಮತ್ತು ವಯಸ್ಸಾದವ್ರಿಗೆ ಒಂದು ಕಾರ್ಯಕ್ರಮ ಮಾಡಿದ್ರು. ಹಂಗಾಗಿ ಒಂದಲ್ಲ ಒಂದು ಕಾರ್ಯಕ್ರಮ ಮಾಡ್ತಾನೆ ಇದ್ದಾರೆ. ಮತ್ತು ಈಗ ನೆಕ್ಸ್ಟು 27ನೇ ತಾರೀಕು 15 ಲಕ್ಷ ಗಿಡ ನೆಡುವಂಥ ಕಾರ್ಯಕ್ರಮನ ವಿದ್ಯಾರ್ಥಿಗಳ ಸೇರಿಸ್ಕೊಂಡು ಎಸ್ ಟಿ ಸೋಮಶೇಖರ್ ನೇತೃತ್ವದಲ್ಲಿ ಮತ್ತು ಪ್ರಸಾದಣ್ಣ ಮತ್ತು ವಾರ್ಡ್ ಅಧ್ಯಕ್ಷರು ಲಿಖಿತ್ ಗೌಡ್ರು ಮತ್ತು ಪರಮೇಶಣ್ಣ, ಶಿವು ಸಾರು, ಮತ್ತು ಸುರೇಶ್ ಅವರು, ಮತ್ತು ನಮ್ಮ ನಾಗೇಶ್ ಮೇಸ್ತ್ರಿ, ಮತ್ತು ನಮ್ಮ ಚನ್ನನಾಯಕನಪಾಳ್ಯ ಗ್ರಾಮ ಇದೆ, ಎಲ್ಲರೂ ಸೇರಿ ಒಟ್ಟಾಗಿ ನಾವು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊತೀವಿ. ಈ ಬಾರಿ ಮಾನ್ಯ MLA ಅವರಾದ ಸೋಮಶೇಖರ್ ಗೌಡ ಸರ್ ಅವರು ಎಲ್ಲ ಹೆಣ್ಮಕ್ಳಿಗೂ ವುಮೆನ್ಸ್ ಡೇ ಸೆಲೆಬ್ರೇಷನ್ ಪ್ರಯುಕ್ತ ರಂಗೋಲಿ ಸ್ಪರ್ಧೆನ ಏರ್ಪಡಿಸಿದ್ರು. ಅದರಲ್ಲಿ ನಾವು ಕೂಡ ಭಾಗವಹಿಸಿದ್ದೀವಿ. ನಮ್ಮ ಒಂದು ರಂಗೋಲಿ ಬಂದು ಅರ್ಜುನನ ಸವಿ ನೆನಪಿಗಾಗಿ ಆತ ನಾಡಮಾತೆ ಚಾಮುಂಡೇಶ್ವರಿನ ಹೊರತಿದ್ದ. ಅವನಂದರೆ ನನ್ನ ಮಕ್ಕಳಿಗೆ ಮತ್ತು ನಮ್ಮ ಮನೇಲಿ ತುಂಬ ಇಷ್ಟ, ಹಾಗಾಗಿ ಇದನ್ನು ಬಿಟ್ಟಿದ್ದೀವಿ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸೋಮಶೇಖರ್ ಗೌಡ ಅವ್ರಿಗೂ ಮತ್ತು ಶೀಲಾ ಅವರಿಗೂ ತುಂಬ ಹೃದಯ ಧನ್ಯವಾದಗಳು. ಎಲ್ಲ ಶುಭ ಸಮಾರಂಭಗಳಿಗೂ ಕಲಶವನ್ನು ಪ್ರತಿಷ್ಠಾಪನೆ ಮಾಡುವ ಕಾರ್ಯಕ್ರಮ ಇರುವುದರಿಂದ ನಾವು ಅದನ್ನು ಡೆಡಿಕೇಶನ್ ಮಾಡಿ ಡಿ ಕೆ ಶಿ ಅವರಿಗೆ ಇದು ಕಲಶನ ದೀಪ ಹಚ್ಚುವ ಮೂಲಕ ಪ್ರಾರಂಭ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಸ್ ಟಿ ಕಳಸದ 101 ಕಲಶವನ್ನು ನಮ್ಮ ಶಾಸಕರು ಪ್ರಾರಂಭಿಸಿದ್ದು, ಅದರೊಳಗೆ ಒಬ್ಬರಾಗಿ ಎಸ್ ಟಿ ಸೋಮಶೇಖರ್ ಗೌಡ್ರಿಗೆ ನಮ್ಮ ಬೆಂಬಲ. ರಸ್ತೆ ಇರಲಿಲ್ಲ ಇಲ್ಲಿ, ಮತ್ತು ನಾವು ಬಂದಾಗ ಮೋರಿ ಇರಲಿಲ್ಲ, ಮತ್ತು ಬೀದಿ ದೀಪಗಳ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ. ನಮಗೆ ಸಮಾಧಾನ ಇದೆ ಅದ್ರ ಬಗ್ಗೆ. ಇನ್ನೂ ಒಳ್ಳೆ ಕೆಲಸ ಮಾಡಲಿ ಅಂತ ಕೇಳ್ಕೊತೀವಿ. ಮಹಿಳಾ ಕಾರ್ಯಕ್ರಮಗಳನ್ನ ಮಾಡ್ತಾಯಿರ್ತಾರೆ. ಶ್ರೀಮಂತ ಕಾರ್ಯಕ್ರಮ ಆಗಲಿ, ಪ್ರತಿಭಾ ಪುರಸ್ಕಾರ, ಇವಾಗ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದಾರೆ. ದಿನ ರಂಗೋಲಿ ಹಾಕೋದು ಬೇರೆ, ಇವತ್ತು ಒಂಥರ ಹಬ್ಬದ ಥರ ನಾವು ಅದನ್ನು ಖುಷಿಪಟ್ಟು ರಂಗೋಲಿ ಕಲರು ಎಲ್ಲ ತೊಗೊಂಬಂದು ನಾವು ಹಾಕ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಈಗ GB ಎಲೆಕ್ಷನ್ ಬರ್ತಾಯಿದೆ. GB ಎಲೆಕ್ಷನಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಪ್ರಸಾದ್ ಅಂತೇಳಿ ಸ್ಥಳೀಯ ನಾಯಕರು, ಪ್ರಸಾದ್ ಕುಮಾರ್ ಅಂತೇಳಿ, ಅವರು ತುಂಬ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಮತ್ತು ಜನಗಳಿಗೆ ಸ್ಪಂದನೆ ಕೊಡ್ತಾರೆ. ಎಲ್ಲರಿಗೂ ಏನೇ ಒಂದು ಇದನ್ನು ನಾವು ರಾತ್ರಿ 12 ಗಂಟೆ ಫೋನ್ ಮಾಡಿದ್ರು ಬಂದು ನಿಂತ್ಕೊಂಡು ಕೆಲಸ ಮಾಡ್ಕೊಡೋಂಥ ವ್ಯಕ್ತಿ. ಅವ್ರಿಗೆ ಈಗ ಸೋಮಶೇಖರ್ ಅವರು ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಮ್ಮ ಬೆಂಬಲ, ಟೋಟಲ್ ಬೆಂಬಲ ನಾವೇನಿದೆ ನಮ್ಮ ದೊಡ್ಡಬೀರ್ಗಲ್ ವಾರ್ಡಲ್ಲಿ ಟೋಟಲಾಗಿ ನಾವು ಅವ್ರನ್ನ ಬೆಂಬಲಿಸ್ತಾ ಇದ್ದೀವಿ. ಅವರು ಈ ಕೋವಿಡ್ ಟೈಮಲ್ಲಿ 24/7 ನಿಂತ್ಕೊಂಡು ನಮಗೆಲ್ಲ ಈಗ ಒಂದು ಫುಡ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಮತ್ತೊಂದು ಔಷಧಿ ಆಗ್ಬೋದು, ಅದೆಲ್ಲ ನಿಂತ್ಕೊಂಡು ತುಂಬ ಹೆಲ್ಪ್ ಮಾಡಿದ್ದಾರೆ. ಶಾಸಕರ ಜೊತೆನೇ ಇದ್ದಾರೆ, ಅವರು ಕೂಡ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ. ಅವರು ಕೂಡ ಗೆಲ್ಬೇಕು ಅನ್ನೋದು ನಮ್ಮ ಆಸೆ. ಅದೇ ಥರ ಎಲ್ಲರೂ ಕೂಡ ನಾವು ಒಟ್ಟಾಗಿದ್ದೀವಿ. ನಮ್ಮದು ಒಂದು ಸಂಘ ಇದೆ, ನಮ್ಮ ಏನು ಸಮೃದ್ಧಿ ಯುವಕರ ಸಂಘ ಅಂತ ಇದೆ. ಆ ಸಂಘದಲ್ಲಿ ಸುಮಾರು ಒಂದು 180-200 ಕುಟುಂಬಗಳಿದ್ದೀವಿ ನಾವು. ನಮ್ಮ 180-200 ಕುಟುಂಬಗಳು ಕೂಡ ಪ್ರಸಾದ್ ಅವ್ರಿಗೆ ಬೆಂಬಲ ಕೊಡಬೇಕಂತ ಒಮ್ಮತವಾಗಿ ನಾವು ತೀರ್ಮಾನ ಮಾಡಿದ್ದೀವಿ, ಮಾಡೇ ಮಾಡ್ತೀವಿ.